ಸ್ನೇಹಿತರೆ, ಸ್ವಪ್ನ ಅಂತ ಹೇಳಿ ಕವಿತಾ ಅಂತ ಇವರ ಒಂದು ಮನೆಯಲ್ಲಿ ಮುದ್ದಾಗಿ ಕರೀತಕ್ಕಂಥ ಒಂದು ಹೆಸರು. ಒರಿಜಿನಲ್ ಬಂದ್ಬಿಟ್ಟು ಹೆಸರು ಸ್ವಪ್ನ ಅಂತಲೇ. ವೆಂಕಟೇಶ್ವರ ಅನ್ನೋ ಒಂದು ಮನೆ ದೇವರು ಸ್ನೇಹಿತರೆ ಇವ್ರದ್ದು. ಮನೆ ದೇವರು ಬಂದ್ಬಿಟ್ಟು ವೆಂಕಟೇಶ್ವರ ಅಂತ ಹೇಳ್ಬಿಟ್ಟು. ಇನ್ನು ಅಭ್ಯಾಸ ಏನಪ್ಪ ಅಂದರೆ, ಮೇಲೆ ನೋಡುತ್ತಾ ನಕ್ಷತ್ರ ಎಣಿಸಿಕೊಂಡು ತೂತ ತೆರೆದು ಪೋಣಿಸಿಕೊಳ್ಳುವ ಒಂದು ಅಭ್ಯಾಸವನ್ನು ಹೊಂದಿದ್ದಾರೆ. ಇದು ದಿನನಿತ್ಯದ ಒಂದು ಅಭ್ಯಾಸ ಆಗಿರುತ್ತೆ. ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಅಭ್ಯಾಸದ ಮಾತಾಗಿರಲ್ಲ. ನಿರ್ಧಾರದ ಬಗ್ಗೆ ಏನಪ್ಪ ಕೈಗೊಂಡಿದ್ದಾರೆ ಅಂದರೆ, ಏನಾಗುತ್ತಾ ಇದೆ ಅಂತ ಗೊತ್ತಾಗುವಷ್ಟರಲ್ಲೇ ಮಾಡಿ ತೀರಿಸಿಕೊಳ್ಬೇಕು, ಆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಇಲ್ಲಿ ತಿಳಿಸಬಹುದು ಸ್ನೇಹಿತರೆ. ಓಕೆನಾ. ಜೊತೆಗೆ ಇವ್ರದ್ದು ಸ್ನೇಹಿತರೆ ಒಂದು ಲ್ಯಾಂಡ್ ಇದೆ, ಡ್ರೈ ಲ್ಯಾಂಡು, ರೆಂಟಿಗೆ ಕೊಡ್ತಾರೆ. ಓಕೆನಾ. ಏನು ಬೇಕಾದ್ರೆ ಬೆಳ್ಕೋಬೋದು. ಅದ್ರ ಬಗ್ಗೆಯೂ ನಾನು ಸಾಕಷ್ಟು ಮಾಹಿತಿನ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಕೆಲಸದಲ್ಲಿ ಫಾಸ್ಟ್ ಇರಬೇಕು ಅಂತ ಹೇಳಿದ್ದಾರೆ. ಏನಾದರೂ ಮನಸ್ಸು ಬದಲಾಯಿಸಿಕೊಂಡ್ರೆ ಮತ್ತೆ ಮುಂದೆ ಬಂದರೂ ಸಹ ಮೂಸಿ ನೋಡಲ್ಲ. ಮನಸ್ಸು ಬದಲಾಯಿಸ್ಕೊಂಡು ಅಷ್ಟರಲ್ಲಿ ಇವರು ಚೆನ್ನಾಗಿ ಉಜ್ಜಾಡ್ಬೋದು. ಇನ್ನು ಮತ್ತೆ ಸಹವಾಸ ಮಾಡಲ್ಲ. ಅದಕ್ಕೆ ಕೊಟ್ಟಾಗ ಎಷ್ಟು ಮಾಡ್ತಿರೋ ಅಷ್ಟು ತೃಪ್ತಿ ಆಗುತ್ತೆ. ಮತ್ತೆ ಸಹವಾಸ ಆಗಲಿ ಅಥವಾ ಏನೇ ಒಂದಾಗಲಿ ಮಾತಾಡ್ಸೋದಾಗಿರಲಿ ಅಥವಾ ಏನೂ ಮಾಡಲ್ಲ. ನಕ್ಷತ್ರಗಳು ಮಿನುಗಿದಂತೆ ನೋಡೋಕ್ಕೆ ಚೆಂದ ಇರುತ್ತದೆ ಅಲ್ವಾ. ಅವಶ್ಯಕತೆ ಬಿದ್ದರೆ ಇಡೀ ರಾತ್ರಿ ಎದ್ದು ಬೇಕಾದರೂ ತೂತವನ್ನು ಅರಳಿಸ್ತೀನಿ, ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಇವರ ಒಂದು ನಿರ್ಧಾರದ ಮಾತಾಗಿರುತ್ತೆ. ಮತ್ತು ಇಷ್ಟ ಕಷ್ಟಗಳ ಮಾತಾಗಿರುತ್ತೆ. ಇನ್ನು ಇಷ್ಟಗಳು ಏನೇನಪ್ಪ ಅಂತ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಹಸಿರು ಬಣ್ಣದ ಚಡ್ಡಿ ಪಟ್ಟೆ ಚುಕ್ಕಿದು ಹಾಕ್ಕೊಂಡ್ರೆ ನೋಡೋಕ್ಕೆ ಖುಷಿಯಾಗುತ್ತೆ. ಸ್ವಲ್ಪ ನೀರಲ್ಲಿ ಚಡ್ಡಿ ನೆನೆಸಿಕೊಂಡು ಬಂದು ಮಲಗಿದರೆ ಊಟಕ್ಕೆ ತೃಪ್ತಿಪಡಿಸಲು ಸುಲಭ ಆಗುತ್ತೆ. ಏಕೆಂದರೆ ಆ ಒಂದು ಕಾರಣಕ್ಕೋಸ್ಕರ ಇಷ್ಟ ಆಗುತ್ತೆ ಅದಕ್ಕೇನೆ. ಇನ್ನು ಕಷ್ಟ ಏನೇ ಬರಲಿ ಅದರ ಬಗ್ಗೆ ಚಿಂತೆ ಮಾಡಬಾರ್ದು. ಇನ್ನು ಮೇಲೆ ಎತ್ತಿ ಹಾಕಿದ್ರೆ ತೂತ ಬಗಲಾಗಬೇಕು. ಆ ಒಂದು ಕಾರಣಕ್ಕೋಸ್ಕರ ಮೇಲೇ ಇವರು ಜಾಸ್ತಿ ಇದು ಮಾಡಿಸ್ಕೊಳೋದಾಗಿ ತಿಳಿಸ್ಕೊಟ್ಟಿರೋಂಥದ್ದು ಸ್ನೇಹಿತರೆ. ಓಕೆನಾ. ಮೇಲೇ ಇವರಿಗೆ ಜಾಸ್ತಿ. ಸ್ನೇಹಿತರೆ, ಡ್ರೈ ಲ್ಯಾಂಡ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ರೋಡ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇವರ ಒಂದು ಜಮೀನು. ಜಮೀನು ಬಗ್ಗೆ ಹೇಳಬೇಕು ಅಂದರೆ ಸ್ನೇಹಿತರೆ, ಓನ್ಲಿ ಫಾರ್ ಫಾರ್ಮಿಂಗ್, ಸ್ಟೋರೇಜ್ ಆರ್ ನರ್ಸರಿ ವರ್ಕು, ನೋ ಕಮರ್ಷಿಯಲ್ ಶಾಪ್ಸ್ ಆಗಿರ್ಬೋದು ಅಥವಾ ಮೈನಿಂಗ್ ಆರ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್. ಹೌಸ್ ಬಂದು ಫಾರ್ ಸ್ಟೇಯಿಂಗ್ ಲಿವಿಲ್ ಪರ್ಪೋಸ್ ಓನ್ಲಿ, ಟೆನೆಂಟ್ ಅಂಡ್ ದೇರ್ ಫ್ಯಾಮಿಲಿ ಅಂಡ್ ಅವರ್ ಸ್ಟಾಫ್ಸ್, ನಾಟ್ ಫಾರ್ ಸಬ್ಲೆಟಿಂಗ್ ಅವರ್ ಬಿಸ್ನೆಸ್ ಆಫೀಸ್ ಯೂಸ್. ಸ್ನೇಹಿತರೆ, ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಓನ್ಲಿ ಫಾರ್ ಫಾರ್ಮಿಂಗೋಸ್ಕರ ಮಾತ್ರ ಇವ್ರು ಕೊಡೋದು. ಬೇರೆ ಇನ್ನು ಇತರ ಒಂದು ಕಮರ್ಷಿಯಲ್ ಶಾಪ್ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಕಟ್ಟೋದಕ್ಕೆ ಕೊಡಲ್ಲ ಅಂತಕ್ಕಂಥದ್ದು ಮಾತನ್ನು ನೇರವಾಗಿ ಹೇಳಿದ್ದಾರೆ. ಇನ್ನು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಬಗ್ಗೆ ಇಲ್ಲಿ ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಯೂಸ್ ಲ್ಯಾಂಡ್ ಫಾರ್ ಸೀಸನಲ್ ಫಾರ್ಮಿಂಗ್, ಪ್ಲಾಂಟೇಶನ್ ಆರ್ ಕ್ಯಾಟಲ್ ರಿಯರಿಂಗ್ ಓನ್ಲಿ, ಮೇಂಟೈನ್ ದ ಸಾಯಿಲ್, ನೋ ಹೆವಿ ಕೆಮಿಕಲ್ ಡಂಪಿಂಗ್ ಆರ್ ಪ್ಲಾಸ್ಟಿಕ್ ಬರ್ನಿಂಗ್ ಅಲೌಡ್, ಯು ಕ್ಯಾನ್ ಗ್ರೋ crops, building temporary sheds or install drip irrigation with my permission.